ನಮಸ್ತೆ ಕರ್ನಾಟಕ. ನಾವಿವತ್ತು ಸಾಕಷ್ಟು ಮುಂದುವರೆದಿರುವಂತಹ ಒಂದು ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹಣ ಇದ್ದರೆ ನಮಗೆ ಬೇಕಾದ ಎಲ್ಲ ಭೋಗದ ವಸ್ತುಗಳು ಸಿಗುವಂತಹ ಕಾಲ ಇದು. ಆದರೆ ನಾವು 150-200 ವರ್ಷಗಳ ಹಿಂದೆ ಹೋದರೆ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ತಾಂತ್ರಿಕವಾಗಿ ಮುಂದುವರೆದೇ ಇರುವಂತಹ ಯಾವುದೇ ವಸ್ತುಗಳು ಸಿಗದೇ ಇರುವಂತಹ ಕಾಲಘಟ್ಟದಲ್ಲಿ, ಅದರಲ್ಲೂ ಬೇಸಿಗೆಯ ಸಮಯದಲ್ಲಿ ಹಾಗೂ ರಾತ್ರಿಯ ವೇಳೆ ಅಥವಾ ಇನ್ಯಾವುದೇ ವಾತಾವರಣದಲ್ಲಿ ಶಾಖದಿಂದ ಅಥವಾ ಬಿಸಿಯಿಂದ ಬಚಾವಾಗಲು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು. ನಮ್ಮನ್ನು ಆಳಿದಂಥ ಶ್ರೀಮಂತ ರಾಜರು ಯಾವುದೇ AC, ಫ್ಯಾನ್, ಕೂಲರ್ಗಳಿಲ್ಲದಂತಹ ಕಾಲದಲ್ಲಿ ಹೇಗೆ ಅವರು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಯಾವೆಲ್ಲ ವಸ್ತುಗಳನ್ನು ಅವರು ಅರಮನೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ರು. ಈ ಎಲ್ಲ ವಿಚಾರಗಳನ್ನು ನಾವಿವತ್ತು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜರ ಬಗ್ಗೆ ಮಾತಾಡೋದಾದರೆ, ಇಂದಿನ ಕಾಲದ ರಾಜರು ಅರಮನೆಯಲ್ಲಿ ಇರುವಂಥ ಸಂದರ್ಭಗಳಲ್ಲಿ, ಅದರಲ್ಲೂ ಬೇಸಿಗೆಯ ಸಮಯದಲ್ಲಿ ಅವರು ಅಂಗಿಯನ್ನು ಧರಿಸ್ತಾ ಇರಲಿಲ್ಲ. ಸ್ನೇಹಿತರೆ, ಇದನ್ನು ನಾವು ಅನೇಕ ಚಿತ್ರಗಳಲ್ಲಿ ಹಾಗೂ ಚಿತ್ರಪಟಗಳಲ್ಲಿ ನೀವು ನೋಡಿರ್ತೀರ. ಇನ್ನು ಅವರು ರಾಜರು ಬಳಸುವಂತಹ ಬಟ್ಟೆಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದವು. ಬೇಸಿಗೆಯಲ್ಲಿ ಮೆತ್ತನೆಯ ತೆಳು ಹತ್ತಿ ಬಟ್ಟೆಗಳನ್ನು ಬಳಸಿದರೆ, ಚಳಿಗಾಲದಲ್ಲಿ ದಪ್ಪನೆಯ ಉಣ್ಣೆ ಬಟ್ಟೆಗಳನ್ನು ಅವರು ಬಳಸ್ತಾ ಇದ್ರು. ಇನ್ನು ರಾಜರು ಹಾಗೂ ರಾಜ ಪರಿವಾರದವರು ಮಲಗುವ ಕೋಣೆಗಳು ವಿಶಾಲವಾಗಿ ಇರ್ತಾ ಇದ್ವು. ನಾವು ಇವತ್ತು ಏನು 30-40 ಸೈಟಲ್ಲಿ ಮನೆ ಕಟ್ತೀವಲ್ಲ, ಅದಕ್ಕಿಂತಲೂ ದೊಡ್ಡ ಕೋಣೆಗಳನ್ನು ರಾಜರು ಅರಮನೆಗಳಲ್ಲಿ ಹೊಂದಿರ್ತಾ ಇದ್ರು. ಹಾಗೂ ವಿಶೇಷವಾಗಿ ಈ ಮಲಗುವ ಕೊಠಡಿಗಳು ಅರಮನೆಯ ಮೇಲ್ಮಹಡಿಯಲ್ಲಿ ಇರ್ತಾ ಇದ್ದುದರಿಂದ ಸರಾಗವಾಗಿ ಗಾಳಿ ಬೆಳಕು ಕೋಣೆಗಳನ್ನು ಪ್ರವೇಶಿಸುವ ರೀತಿಯಲ್ಲಿ ಕಿಟಕಿಗಳನ್ನು ಇಲ್ಲಿ ಅಳವಡಿಸಲಾಗಿರ್ತಾ ಇತ್ತು. ಇನ್ನು ಅವರ ಸೇವಕಿಯರು ಇವರಿಗೆ ಬೀಸಣಿಕೆಗಳಲ್ಲಿ ಗಾಳಿಯನ್ನು ಬೀಸ್ತಾ ಇದ್ರು. ನೀವು ನೋಡಿರಬಹುದು, ರಾಜರು ಸಿಂಹಾಸನದ ಮೇಲೆ ಕೂತಿದ್ರೆ ಅವರ 2 ಬದಿಗಳಲ್ಲಿ ಬೀಸಣಿಕೆ ಹಿಡಿದು ಗಾಳಿ ಬೀಸುವಂತಹ ದೃಶ್ಯ ಸಾಮಾನ್ಯವಾಗಿ ಇರ್ತಾ ಇತ್ತು. ಇನ್ನು ಬಾಯಾರಿಕೆಗೆ ತಣ್ಣನೆಯ ಮಜ್ಜಿಗೆ ಮತ್ತು ಹಣ್ಣಿನ ರಸಗಳನ್ನು ಇವರು ಸೇವನೆ ಮಾಡ್ತಾ ಇದ್ರು. ಇನ್ನು ಇವರಿಗೆ ಪ್ರತ್ಯೇಕವಾದ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಈಜುಕೊಳಗಳು ಅರಮನೆಯ ಒಳ ಆವರಣದಲ್ಲಿ ಇರ್ತಾ ಇತ್ತು. ಇದೆಲ್ಲದರ ನಡುವೆ ರಾಜರು ಬೇಸಿಗೆ ಸಮಯದಲ್ಲಿ ವಾಸಿಸಲು ತಮ್ಮದೇ ಸಾಮ್ರಾಜ್ಯದ ತಂಪು ವಾತಾವರಣ ಇರುವಂತಹ ಪ್ರದೇಶದಲ್ಲಿ ಬೇಸಿಗೆ ಅರಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಪರಿವಾರ ಸಮೇತರಾಗಿ ಅಲ್ಲಿಗೆ ಹೋಗಿ ಬೇಸಿಗೆಯನ್ನು ಕಳೆದು ಮತ್ತೆ ವಾಪಸ್ ಆಗ್ತಾ ಇದ್ರು. ಯಾವುದೇ ರಾಜ್ಯದ ಆಡಳಿತದ ಸೂಚನೆಗಳನ್ನು ಅಲ್ಲಿಂದಲೇ ಅವರು ನಿರ್ವಹಿಸ್ತಾ ಇದ್ರು. ಇನ್ನು ಜನಸಾಮಾನ್ಯರ ಬಗ್ಗೆ ನೋಡೋದಾದರೆ, ರಾಜರಷ್ಟು ಅನುಕೂಲ ಇವರಿಗೆ ಎಲ್ಲಿಂದ ಬರುತ್ತೆ ನೀವೇ ಹೇಳಿ? ಚಳಿಗಾಲಕ್ಕೆ ಒಂದು ಮನೆ, ಬೇಸಿಗೆಗೆ ಒಂದು ಮನೆ ಕಟ್ಟಿಕೊಳ್ಳೋದಕ್ಕೆ ಜನಸಾಮಾನ್ಯರಿಗೆ ಸಾಧ್ಯವೇ? ಆದರೆ ಇವರು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು. ಇವರು ವಾಸ ಮಾಡುವಂತಹ ಪ್ರದೇಶದ ವಾತಾವರಣಕ್ಕೆ ತಕ್ಕಂತೆ ಹೆಚ್ಚು ಬಿಸಿಲಿರುವ ತಾಪಮಾನ ಇರುವ ಕಡೆ ಹೆಂಚಿನ ಮನೆಗಳನ್ನು ನಿರ್ಮಿಸಿಕೊಳ್ತಾ ಇದ್ರು. ಕುಡಿಯಲು ನೀರಿನ ಮಡಕೆಗಳಲ್ಲಿ ನೀರನ್ನು ಶೇಖರಣೆ ಮಾಡಿ ಅದು ತಣ್ಣಗಿರುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಬೇಸಿಗೆ ಸಮಯದಲ್ಲಿ ಹೆಚ್ಚು ಮನೆಯಿಂದನೇ ಇವರು ಹೊರಗಡೆ ಇರ್ತಾ ಇದ್ರು, ಅಂದರೆ ಕಾಲ ಕಳೀತಾ ಇದ್ರು. ಮನೆಯ ಪಡಸಾಲೆಗಳಲ್ಲಿ ಹಾಗೂ ದೇವಸ್ಥಾನದ ಆವರಣಗಳಲ್ಲಿ ಅಥವಾ ಮರದ ಕೆಳಗಡೆ ಕೂತು ಇವರು ತಮ್ಮ ಒಂದು ಬಿಸಿಯನ್ನು ತಣಿಸ್ಕೊಳ್ತಾ ಇದ್ರು. ಇನ್ನು ಹೆಚ್ಚಿನ ಜನ ರಾತ್ರಿಯ ವೇಳೆ ಮನೆಯ ಹೊರಗಡೆನೆ ನಿದ್ದೆ ಮಾಡ್ತಾ ಇದ್ರು. ಮನೆಯ ಪಡಸಾಲೆಗಳಲ್ಲಿ ಮಲಗ್ತಾ ಇದ್ರು. ಬೀದಿಯ ಎಲ್ಲ ಜನರು ಹೊರಗಡೆ ಮಲಗ್ತಾ ಇದ್ದಿದ್ದರಿಂದ ಅವರಿಗೆ ಕಳ್ಳಕಾಕರ ಭಯ ಇರ್ತಾ ಇರಲಿಲ್ಲ. ಇನ್ನು ಜನಸಾಮಾನ್ಯರು ಸಹ ಚಿಕ್ಕ ಕೈ ಬೀಸಣಿಕೆಗಳನ್ನು ಹೊಂದಿರ್ತಾ ಇದ್ರು. ಅವರಿಗೆ ಬಿಸಿ ಸಮಯದಲ್ಲಿ, ಮನೆಯಲ್ಲಿರುವಂತಹ ಸಮಯದಲ್ಲಿ, ಬೇಸಿಗೆಯಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ರು. ಇಷ್ಟೇ ಅಲ್ಲದೆ ತಣ್ಣೀರನ್ನು ಸ್ನಾನಕ್ಕೆ ಬಳಸ್ತಾ ಇದ್ರು. ಹೆಚ್ಚಾಗಿ ಅವರು ಇಂದಿನ ಕಾಲದಲ್ಲಿ ತಣ್ಣೀರನ್ನೇ ಸ್ನಾನಕ್ಕೆ ಬಳಸ್ತಾ ಇದ್ದರಿಂದ ಅವರಿಗೆ ಚರ್ಮ ಹೆಚ್ಚು ಶಾಖವನ್ನು ಕೊಡ್ತಾ ಇರಲಿಲ್ಲ. ಇದು ಸ್ನೇಹಿತರೆ, ಇಂದಿನ ಕಾಲಕ್ಕೂ ನಮ್ಮ ಕಾಲಕ್ಕೂ ಬೇಸಿಗೆಯ ಶಾಖದಿಂದ ಜನ ಹೇಗೆಲ್ಲ ತಮ್ಮನ್ನು ಬಚಾವ್ ಮಾಡ್ಕೊಳ್ತಾ ಇದ್ರು ಅನ್ನೋಂತಹ ಒಂದು ಸಣ್ಣ ಮಾಹಿತಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.